ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೋಶಲ್ ಟ್ರೇಡರ್. ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ನೋಡಿ, ನಿಫ್ಟಿನಲ್ಲಿ ತುಂಬಾ ಯೂಸ್ ಆಗೋ ಪ್ಯಾಟರ್ನ್ ಗಳಲ್ಲಿ ಇದು ಸಹ ಒಂದು. ಅದ ಏನಂತ ಹೇಳಿದ್ರೆ ಡಬ್ಲ್ಯೂ ಪ್ಯಾಟರ್ನ್. ಸೊ ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳ್ಬೋದು, ನೀವು ಡಬಲ್ ಟಾಪ್ ಅಂತ ಡಬಲ್ ಬಾಟಮ್ ಅಂತ ಹೇಳಿ, ಬಟ್ ಅದನ್ನ ಡಬ್ಲ್ಯೂ ಪ್ಯಾಟರ್ನ್ ಅಂತಾನು ಹೇಳ್ತಾರೆ. ಓಕೆನಾ? ಸೊ ಇದ್ರ ಬಗ್ಗೆ ತುಂಬಾ ಇದೆ. ಅಂದ್ರೆ ಈಗ ಇಲ್ಲಿಂದ ಫಾಲ್ ಆದಂತ ಮಾರ್ಕೆಟ್ ಇಷ್ಟು ರೀಟೆಸ್ಟ್ ಆದ ಮೇಲೆ ಎಗೇನ್ ಅದನ್ನ ರೀಟೆಸ್ಟ್ ಮಾಡಿ ತಿರ್ಗಾ ಎಗೇನ್ ಫಾಲ್ ಆಗಿ ಮತ್ತೆ ಎಗೇನ್ ಬ್ರೇಕ್ ಆದಾಗ ಅದು ಓಡುತ್ತೆ ಅಂತದ್ದು. ಮತ್ತೆ ಇದೇ ಪ್ಯಾಟರ್ನ್ ಇದು ಎಷ್ಟು ಫಾಲ್ ಆಗಿದೆಯೋ ಅಷ್ಟೇ ಅಳತೆ ಮೇಲೆ ಇಲ್ಲಿ ಗ್ರೋ ಆಗುತ್ತೆ ಅನ್ನೋದನ್ನೆಲ್ಲ ಲೆಕ್ಕಾಚಾರ ಇಡ್ತಾರೆ. ಅದು ಬೇರೆ, ಅಷ್ಟು ಡೀಪ್ ಆಗಿ ಎಲ್ಲ ಹೋಗೋದು ಬೇಡ. ನಾವು ಬೇಸಿಕ್ ಅಲ್ಲಿ ಸ್ವಲ್ಪ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಬೇಸಿಕ್ ಅಲ್ಲಿ ನಾವು ತಿಳ್ಕೊಂಡ್ರೆ ನಮಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಸೊ ನಾವು ಡಬ್ಲ್ಯೂ ಪ್ಯಾಟರ್ನ್ ಅನ್ನ ಆದಷ್ಟು ನಾವು ಎಲ್ಲಿ ಹುಡುಕ್ಬೇಕು? ಡಬ್ಲ್ಯೂ ಪ್ಯಾಟರ್ನ್ ಅನ್ನ ನಾವು ಸಪೋರ್ಟ್ ಅಲ್ಲಿ ನೋಡ್ಬೇಕು. ಅರ್ಥ ಮಾಡ್ಕೊಳ್ಳಿ, ಎಲ್ಲೆಲ್ಲೋ ಪ್ಯಾಟರ್ನ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಯೂಸ್ ಇಲ್ಲ. ಡಬ್ಲ್ಯೂ ಪ್ಯಾಟರ್ನ್ ನಮ್ಗೆ ಸಪೋರ್ಟ್ ಲೈನ್ ಹತ್ರ ಫಾರ್ಮ್ ಆಗ್ಬೇಕು. ಯಾವಾಗ ಅದು ಸಪೋರ್ಟ್ ಲೈನ್ ಹತ್ರ ಫಾರ್ಮ್ ಆಗುತ್ತೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು. ಬೇರೆ ಎಲ್ಲೆಲ್ಲೋ ಆಯ್ತು ಅಂತ ಹೇಳಿದ್ರು ಸಹ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಓಕೆನಾ? ನೋಡಿ, ಇಲ್ಲೊಂದೀಗ ಈಗ ಬಂತು, ತಿರ್ಗಾ ಈಗ ಮೇಲೋಯ್ತು, ಇಲ್ಲಿಗ ಆಯ್ತು, ತಿರ್ಗಾ ಈಗ ಮೇಲೋಯ್ತು. ಇದು ಡಬ್ಲ್ಯೂ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಇದು ಫಾಲ್ ಆಗಿದೆ. ಕರೆಕ್ಟಾ? ಸೊ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಸಪೋರ್ಟ್ ಕಡೆ ನೋಡ್ಕೊಬೇಕು. ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಹೇಗೆ, ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನ ನೋಡೋದು ಹೇಗೆ ಅನ್ನೋದನ್ನ ನೀವು ನಮ್ಮ ಕೋರ್ಸ್ ಅಲ್ಲಿ ತಿಳ್ಕೊಬಹುದು. ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಓಕೆನಾ? ನೋಡಿ, ಇಲ್ಲಿ ಒಂದು ಯೂನಿವರ್ಸಲ್ ಲೈನ್ ಇದೆ. ಲೈಕ್ ಯೂನಿವರ್ಸಲ್ ಲೈನ್ ಅಂತ ಹೇಳಿದ್ರೆ ನಿಮಗೆ ನಾವು ಯೂನಿವರ್ಸಲ್ ಲೈನ್ ಗಳ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ, ನೀವು ಅದನ್ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇಲ್ಲಿ ಯೂನಿವರ್ಸಲ್ ಲೈನ್ ಅಂತ ಇದೆ, ಅಂದ್ರೆ ಪ್ರೀವಿಯಸ್ ಡೇ ಲೋ. ಕರೆಕ್ಟ್ ಅಲ್ವಾ? ಆ ಲೋ ಅಲ್ಲಿ ನೋಡಿ ಮಾರ್ಕೆಟ್ ಈ ರೀತಿ ಫಾಲ್ ಆಗಿ ತಿರ್ಗಾ ಮೇಲೆ ರೈಸ್ ಆಗಿ ತಿರ್ಗಾ ಫಾಲ್ ಆಗಿ ತಿರ್ಗಾ ನೋಡಿ ಈ ಸ್ವಿಂಗ್ ಅನ್ನ ಬ್ರೇಕ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ತಗೊಂಡಾಗ ನಮಗೆ ಇಂಟ್ರಾಡೇ ನಲ್ಲಿ ಒಂದು ಮೊಮೆಂಟಮ್ ಸಿಕ್ಕಿದೆ. ಇದನ್ನ ನಾವು ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಸಪೋರ್ಟ್ ಜಾಗದಲ್ಲಿ ಬರಬೇಕು. ಆ ಸಪೋರ್ಟ್ ಜಾಗದಲ್ಲಿ ಬಂದಾಗ ಮಾತ್ರ ಅದಕ್ಕೆ ವ್ಯಾಲಿಡ್ ಇದೆ. ಸೊ ಈಗ ಇದು ಸಹ ಅವತ್ತಿನ ಒಂದು ಮುಂಚಿನ ದಿವಸದ್ದು ಅದಕ್ಕಿಂತ ಪೀರಿಯಡ್ ಡೇ ನಲ್ಲಿ ನಮಗೆ ಆದಂತಹ ಒಂದು ಪ್ರೀವಿಯಸ್ ಡೇದು ನಮ್ದು ಯೂನಿವರ್ಸಲ್ ಲೈನ್ಸ್ ಅನ್ನ ನೋಡಿದಾಗ ಕ್ಲೋಸ್ ಲೋ ಇದೆ, ಹತ್ತತ್ರ ಲೋ ಇದೆ, ಲೋ ಇಲ್ಲಿದೆ. ಓಕೆ, ಫೈನ್. ಸೊ ಲೋ ಝೋನ್ ಇದೆ. ಬೇಡ, ಕ್ಲಿಯರ್ ಆಗಿ ಇದ್ದಿದ್ದೇನೆ ತೋರ್ಸೋಣ. ಆಕ್ಚುಲಿ ಇಲ್ಲೂ ಸಹ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಲೋ ಇದ್ದಿದ್ರಿಂದ ನೋಡಿ, ಇದು ಫಾಲ್, ಗ್ರೋ, ಫಾಲ್. ಓಕೆನಾ? ನಾವು ಕರೆಕ್ಟ್ ಆಗಿರೋ ಜಾಗವನ್ನೇ ಕಂಡುಹಿಡಿಯೋಣ. ಸೊ ಕಾಂಪ್ಲಿಕೇಟೆಡ್ ಬೇಡ. ಸೊ ಕಾಂಪ್ಲಿಕೇಟೆಡ್ ಇಲ್ದಿರೋ ಜಾಗದಲ್ಲಿ ನಾವು ಕಂಡುಹಿಡಿಯುವ. ಓಕೆ, ಫೈನ್. ಈಗ ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಕ್ಲೋಸಿಂಗ್. ಕರೆಕ್ಟ್ ಅಲ್ವಾ? ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇಸ್ ಇಂಪಾರ್ಟೆಂಟ್ ಸಪೋರ್ಟ್. ಆ ಇಂಪಾರ್ಟೆಂಟ್ ಸಪೋರ್ಟ್ ಅಲ್ಲಿ ಕ್ಯಾಂಡಲ್ಸ್ ಗಳು ಫಾಲ್ ಆಗಿದ್ದು, ಒಂದು ಇಲ್ಲಿಂದ ಫಾಲ್ ಆದಂತ ಕ್ಯಾಂಡಲ್ ತಿರ್ಗಾ ಕ್ಲೋಸಿಂಗ್ ಮೇಲ್ಗಡೆ ಕೊಟ್ಟು ಇಲ್ಲೊಂದು ಸಪೋರ್ಟ್ ತಗೊಂಡಿದೆ. ಸಪೋರ್ಟ್ ತಗೊಂಡಿದ್ ಕ್ಯಾಂಡಲ್ ತಿರ್ಗಾ ಒಂದ್ಸಲಿ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಕರೆಕ್ಟ್ ಅಲ್ವಾ? ಸೊ ಸಪೋರ್ಟ್ ತಗೊಂಡ ನಂತರ ತಿರ್ಗಾ ಅದು ಗ್ರೋ ಆಗ್ಲಿ ಶುರು ಆಯ್ತು. ಸೊ ಇದೀಗ ಡಬ್ಲ್ಯೂ ಪ್ಯಾಟರ್ನ್. ಕರೆಕ್ಟ್ ಅಲ್ವಾ? ಎಲ್ಲಿಂದ ಫಾಲ್ ಆಯ್ತು ಅಲ್ಲಿವರೆಗೆ ಹೋಗುತ್ತೆ. ನೋಡಿ, ಹೋಗಿಲ್ಲ. ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಯ್ತು, ಅದು ಬೇರೆ ವಿಷಯ. ಬಟ್ ಯು ಕ್ಯಾನ್ ಸಿ ಅದು ಅಲ್ಲಿವರೆಗೆ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ಇನ್ನೊಂದ್ 2-3 ಅಬ್ಸರ್ವೇಷನ್ ಮಾಡ್ತಾ ಹೋಗೋಣ. ನಿಮಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಹೋಗ್ತಾ ಹೋಗ್ತಾ ಓಕೆ, ಇದು ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೊಂದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಇಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಝೋನ್ ಇದೆ. ಸೊ ಇಲ್ಲಿ ನಮ್ಗೆ ಒಂದು ಇಂಪಾರ್ಟೆಂಟ್ ಝೋನ್ ಇದೆ. ಸೊ ನಾನು ಝೋನ್ ಮಾರ್ಕ್ ಮಾಡ್ಕೊಳ್ತೀನಿ, ಸೊ ದಟ್ ನಿಮ್ಗದು ಗೊತ್ತಾಗುತ್ತೆ. ಓಕೆ, ಫೈನ್. ನೋಡಿ, ಇಲ್ಲಿ ಝೋನ್ ಮಾರ್ಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಕ್ಲೀನ್ ಆಯ್ತು. ಇಲ್ಲಿಂದ ಫಾಲ್ ಆದಂತ ಮಾರ್ಕೆಟ್ ತಿರ್ಗಾ ಇಲ್ಲಿ ಮೇಲೆ ಹೋಗಿ ತಿರ್ಗಾ ಅದಾಗಿ ಡಬ್ಲ್ಯೂ ಪ್ಯಾಟರ್ನ್. ಕರೆಕ್ಟ್ ಅಲ್ವಾ? ಡಬ್ಲ್ಯೂ ಪ್ಯಾಟರ್ನ್ ಈ ರೀತಿನೂ ಆಗುತ್ತೆ. ಅಂದ್ರೆ ಹೈಯರ್ ಹೈ, ಅಥವಾ ಇದು ಲೋ ಬಂದು ತಿರ್ಗಾ ಇದು ಇನ್ನು ಲೋ ಹೋಗಿ ಈಗೂ ಆಗುತ್ತೆ ಲೋವರ್ ಲೋ. ಎರಡು ರೀತಿಯಲ್ಲೂ ಬರುತ್ತೆ. ಅದಕ್ಕಾಗುವಂತಹ ಎಕ್ಸ್ಪ್ಲನೇಷನ್ಸ್ ಗಳು ಬೇರೆ ಇದೆ. ಲೈಕ್ ನೋಡಿ, ಇದು ಬಂದು ಈ ರೀತಿ ಬಂದು ಹೋಗಿ ಈ ರೀತಿ, ಅಂದ್ರೆ ಇದು ಲೋವರ್ ಲೋ. ಕರೆಕ್ಟಾ? ಅವಾಗ ನಾನು ತೋರಿಸಿದ ಒಂದು ಎಕ್ಸಾಂಪಲ್ ಅಲ್ಲಿ ನಿಮಗೆ ಹೈಯರ್ ಲೋ ಆಗಿದೆ. ಕರೆಕ್ಟ್ ಅಲ್ವಾ? ಈ ರೀತಿ ಹೋಗಿದೆ. ಈ ರೀತಿ ಹೋಗೋದ್ರಲ್ಲಿ ತುಂಬಾ ವ್ಯಾಲಿಡ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಾವು ಟ್ರೆಂಡ್ ಲೈನ್ ಹಾಕೊಬಹುದು. ಅಂಡ್ ನೆಕ್ಸ್ಟ್ ಇದ್ರಲ್ಲಿ ಒಂದು ಸ್ವಲ್ಪ ಡೌನ್ ಟ್ರೆಂಡ್ ಅಲ್ಲಿ ಕಾಣ್ತಾ ಇರುತ್ತೆ. ಅದು ಮೇಲೆ ಹೋಗಿ ಮತ್ತೆ ಬಂದಿದೆ. ಓಕೆನಾ?
ಬಟ್ ನೀವು ಜಸ್ಟ್ ಅಬ್ಸರ್ವ್ ಮಾಡಬೇಕಾಗಿದೆ ಏನಂದ್ರೆ ಡಬಲ್ ಡಬ್ಲ್ಯೂ ಪ್ಯಾಟರ್ನ್ ಸಪೋರ್ಟ್ ಕಡೆ ಆದಾಗ ಅದು ವರ್ಕ್ ಆಗುತ್ತೆ. ಸೊ ನಾವು ನೋಡ್ತಾ ಹೋಗೋಣ ಬೇರೆಲ್ಲ ಎಲ್ಲ ಆಗ್ತಾ ಇದೆ ಅಂತ. ಸೊ ಎಕ್ಸಾಕ್ಟ್ಲಿ ಸಪೋರ್ಟ್ ಕಡೆ ನಮಗೆ ಸಿಗಬೇಕು ನೋಡಿ. ಇದರಲ್ಲಿ ಪ್ರೀವಿಯಸ್ ಡೇ ಲೋ ಕರೆಕ್ಟ್ ಅಲ್ವಾ? ಲೋ ಝೋನ್ ಮಾರ್ಕ್ ಮಾಡೋಣ ನೋಡಿ. ಇದು ಲಾಂಗ್ ಡಬ್ಲ್ಯೂ ಪ್ಯಾಟರ್ನ್, ಹೀಗೆ 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 ಅಂಡ್ ನೋಡಿ ಹೀಗೆ, ಕರೆಕ್ಟಾ? ಸೊ ಇಲ್ಲಿಂದ ಫಾಲ್ ಆಗಿದ್ದು ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಇದು ಹೋಗ್ತಾ ಇದೆ, ಇದು ಲಾಂಗ್ ಇದೆ. ಸೊ ಲಾಂಗ್ ಇರುತ್ತೆ, ಶಾರ್ಟ್ ಅಲ್ಲಿ ಡಬ್ಲ್ಯೂ ಇರುತ್ತೆ. ಸೊ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. 5 ಮಿನಿಟ್ಸ್ ಅಲ್ಲೂ ಡಬ್ಲ್ಯೂ ಪ್ಯಾಟರ್ನ್ ಗಳು ತುಂಬಾ ಆಗುತ್ತೆ. ಸೊ 5 ಮಿನಿಟ್ಸ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ. ಬಟ್ ನೀವು ನೋಡ್ಬೇಕಾಗಿದೆ ಏನಂದ್ರೆ ಸಪೋರ್ಟ್ ಕಡೆ ಆಗ್ತಾ ಇದೆಯಾ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು ನೋಡಿ. ಇದು ಸಹ ಲಾಂಗ್ ಡಬ್ಲ್ಯೂ, ಹೀಗೆ ಬಂದು ಹೀಗೆ ಹೋಗಿ ತಿರ್ಗಾ ಇಲ್ಲಿ ಬಂದು ತಿರ್ಗಾ ಹೀಗೆ ಹೋಗಿ, ಕರೆಕ್ಟ್ ಅಲ್ಲ? ಈಗ ನಾವು ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಈ ರೀತಿ, ಅಂದ್ರೆ ಕ್ರಾಸ್ ಡಬ್ಲ್ಯೂ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಹೋಗುತ್ತೆ. ಸೊ ನೋಡಿ ಬರ್ತಾ ಇರುತ್ತೆ. ಬೇರೆ ಎಲ್ಲ ಒಂದ್ ಕಡೆ ಕರೆಕ್ಟ್ ಸಪೋರ್ಟ್ ಕಡೆ ನಮ್ಗೆ ಡಬ್ಲ್ಯೂ ಸಿಗುತ್ತಾ ನೋಡೋಣ. ಎಸ್, ಪ್ರೀವಿಯಸ್ ಡೇ ಲೋ ನೋಡಿ, ಎಕ್ಸಾಕ್ಟ್ಲಿ ಪ್ರೀವಿಯಸ್ ಡೇ ಲೋ ಇದು. ನಿಮ್ಗೆ ಈಗ ಡಬ್ಲ್ಯೂ ಗೊತ್ತಾಯ್ತು, ನೋಡ್ದಾಗ್ಲೇ ಗೊತ್ತಾಗುತ್ತೆ. ಇಂಗ್ಲಿಷ್ ಅಕ್ಷರ ಡಬ್ಲ್ಯೂ ಆಗಿದೆ ನೋಡಿ, ಇಂಗ್ಲಿಷ್ ಅಕ್ಷರ ಡಬ್ಲ್ಯೂ ಅದೇ ತರನೇ ಇರುತ್ತೆ, ಕರೆಕ್ಟ್ ಅಲ್ವಾ? ಎಲ್ಲಿ ಎಂಟ್ರಿ ತಗೊಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು ಅದೆಲ್ಲ ಮತ್ತೆ ನೀವು ಫಸ್ಟ್ ಆ ಪ್ಯಾಟ್ರನ್ ಅನ್ನ ನೀವು ಹುಡುಕಬೇಕು. ನೀವು ಯಾವಾಗ ಯಾವಾಗ ಈ ಪ್ಯಾಟ್ರನ್ ಅನ್ನ ಹುಡುಕತ್ ಕಲಿತೀರೋ ನಿಮ್ಮಲ್ಲಿ ಆ ಪ್ಯಾಟ್ರನ್ ಉಳಿಯುತ್ತೆ. ಓಕೆ ನೋಡಿ, ಈಗ ಇದು ಸಹ ಇಂಪಾರ್ಟೆಂಟ್ ಸಪೋರ್ಟ್, ಅಂದ್ರೆ ಪ್ರೆಸೆಂಟ್ ಡೇ ಓಪನಿಂಗ್ ಯೂನಿವರ್ಸಲ್ ಲೈನ್ಸ್ ಅಲ್ಲಿ ಅದು ಬರುತ್ತೆ, ಕರೆಕ್ಟ್ ಅಲ್ವಾ? ನೋಡಿ, ಫಾಲು ರೈಸು ಫಾಲು ಅಂಡ್ ರೈಸ್, ಕ್ಲಿಯರಾ? ಸೊ ಈ ಡಬ್ಲ್ಯೂ ಪ್ಯಾಟರ್ನ್ ಅನ್ನ ನೀವು ತುಂಬಾ ಕಡೆ ನೋಡ್ಲಿಕ್ಕೆ ಬರುತ್ತೆ ನಿಫ್ಟಿನಲ್ಲಿ. ಸೊ ನೀವು ಡಬ್ಲ್ಯೂ ಪ್ಯಾಟರ್ನ್ ಅನ್ನ ಕಲಿತಾ ಬಂದ್ರೆ ನಿಮಗೆ ಇದು ಈಸಿ ಆಗ್ತಾ ಬರುತ್ತೆ. ರೈಸ್ ಫಾಲ್ ರೈಸ್ ಫಾಲ್ ರೈಸ್, ಇದು ಟ್ರಿಪಲ್ ಬಾಟಮ್ ಅಂತ ಹೇಳ್ತಾರೆ. ಬಟ್ ಇಲ್ಲಿಂದ ತಕೊಂಡ್ರೆ ಅದು ಡಬ್ಲ್ಯೂ ಪ್ಯಾಟರ್ನ್ ಅಂಡ್ ಗ್ಯಾಪ್ ಅಪ್ ಆಗಿದೆ, ಗ್ಯಾಪ್ ಅಪ್ ಆಗಿದೆ. ಸೊ ಟ್ರಿಪಲ್ ಬಾಟಮ್ ಅಂದ್ರೆ 3 ಸಲ ಆಗುತ್ತೆ, ಇದು ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೆ ಡಬಲ್ ಬಾಟಮ್ ಆಗುತ್ತೆ. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡ್ತಾ ಬರ್ಬೋದು, ಕೆಲವು ಕಡೆ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಯಾವಾಗ ನೀವು ಚಾರ್ಟ್ ಅನ್ನ ತುಂಬಾ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀರೋ ನಿಮ್ಗೆ ಚಾರ್ಟ್ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ನಾನು ಏನಾಗ್ಲಿಕ್ಕೆ ಹೊರಟಿದ್ದೀನಿ, ಏನಾಗಕ್ ಹೋಗ್ತಾ ಇದ್ದೀನಿ, ಸೊ ಯಾವ ರೀತಿಲಿ ಹೋಗ್ತೀನಿ. ಸೊ ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋದಾಗ ನಿಮಗೆ ಆಟೋಮೆಟಿಕ್ ಆಗಿ ಸಪೋರ್ಟ್, ರೆಸಿಸ್ಟೆನ್ಸ್, ಡಬ್ಲ್ಯೂ ಪ್ಯಾಟರ್ನ್ ಎಲ್ಲ ನಿಮ್ ಕಣ್ಣಿಗೆ ಕಾಣಿಕ್ ಶುರು ಆಗುತ್ತೆ. ಸೊ ಈ ಪ್ಯಾಟರ್ನ್ ಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸ್ಟಡಿ ಮಾಡಿ. ಸೊ ಲಾಂಗ್ ಟೈಮ್ ಫ್ರೇಮ್ ಅಲ್ಲೂ ಸಿಗುತ್ತೆ, ಲಾಂಗ್ ಟೈಮ್ ಫ್ರೇಮ್ ಅಲ್ಲೂ ಹುಡುಕ್ಬೋದು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೂ ಡಿಟೇಲ್ ಆಗಿ ಬ್ಯಾಕ್ ಟೆಸ್ಟಿಂಗ್ ಮಾಡಿ ತೋರಿಸೋಣ. ಅಂಟಿಲ್ ಅನ್ಲೆಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.